ಸ್ನೇಹಿತರೆ ನಮಸ್ಕಾರ. ಇಡೀ ಪ್ರಪಂಚದಲ್ಲೇ ಹೈಲಿ ರೇಟೆಡ್ ಮೂವಿ ಅಂದ್ರೆ ದ ಶಶಾಂಕ್ ರಿಡೆಂಪ್ಷನ್ ಅನ್ನೋ ಮೂವಿ 1994 ಅಲ್ಲಿ ರಿಲೀಸ್ ಆಗಿರುವಂತ ಈ ಮೂವಿಗೆ IMDb ಯಲ್ಲಿ 9.3 ಔಟ್ ಆಫ್ 10 ರೇಟಿಂಗ್ ಸಿಕ್ಕಿರೋದು ತುಂಬಾನೇ ವಿಶೇಷ. ಹಾಗಾದ್ರೆ ಈ ಮೂವಿ ಕತೆ ಏನು, ಯಾಕೆ ಈ ಮೂವಿಗೆ ಇಷ್ಟೊಂದು ರೇಟಿಂಗ್ ಸಿಕ್ಕಿದೆ ಅನ್ನೋದು ಈ ಎಕ್ಸ್ಪ್ಲನೇಷನ್ ವಿಡಿಯೋ ಆದ ನಂತರ ಡಿಸ್ಕಸ್ ಮಾಡೋಣ. ಮೂವಿ ಶುರು ಮಾಡೋ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಕಥೆಯನ್ನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ನಮ್ಮ ಕತೆ ಹೀರೋ ಆಂಡಿ ಕುಡಿದು ಒಂದು ಗನ್ ತಕೊಂಡು ಮನೆಗೆ ಬರ್ತಾನೆ. ಯಾಕಂದ್ರೆ ಮನೆಯಲ್ಲಿ ಇವನ ಹೆಂಡತಿ ಇನ್ನೊಬ್ಬನ ಜೊತೆ ಕಬಡ್ಡಿ ಆಡ್ತಾ ಇರ್ತಾಳೆ. ನಂತರ ಸೀನ್ ಕಟ್ ಆಗಿ ಆಂಡಿ ತನ್ನ ಹೆಂಡತಿ ಮತ್ತೆ ಅವಳ ಲವರ್ ನ ಸಾಯಿಸಿದಾನೆ ಅಂತ ಕೋರ್ಟ್ ಅಲ್ಲಿ ವಾದ ವಿವಾದಗಳು ನಡೀತಾ ಇರ್ತವೆ. ಆಂಡಿ ನಾನ್ ಯಾರನ್ನು ಸಾಯಿಸಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ನಂಬೋದಿಲ್ಲ. ಯಾಕಂದ್ರೆ ಇವರಿಗೆ ಸಿಕ್ಕಿರೋ ಎಲ್ಲ ಸಾಕ್ಷಿಗಳು ಈ ಕೊಲೆ ಆಂಡಿನೇ ಮಾಡಿದ್ದು ಅಂತ ಪ್ರೂವ್ ಮಾಡ್ತಾ ಇರ್ತವೆ. ಅದಕ್ಕೆ ಕೋರ್ಟ್ ಆಂಡಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರೆ. ಈ ಕಡೆ ಜೈಲಲ್ಲಿ ರೆಡ್ ಅನ್ನು ಇನ್ನೊಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನು ತನ್ನ ಜೀವಾವಧಿ ಶಿಕ್ಷೆಯ 20 ವರ್ಷಗಳು ಜೈಲಲ್ಲೇ ಕಳೆದಿರೋದ್ರಿಂದ ಕೆಲವು ಆಫೀಸರ್ಸ್ ಬಂದು ನೀನು ಈ ಜೈಲಲ್ಲಿ 20 ವರ್ಷ ಕಳೆದಿದೀಯಾ, ಇವಾಗ ನೀನು ಚೇಂಜ್ ಆಗಿದೀಯಾ ಅಂತ ಕೇಳಿದಾಗ ರೆಡ್ ಹೇಳ್ತಾನೆ, ಹೌದು ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ, ಆಚೆ ಹೋಗಿ ಒಂದು ನೆಮ್ಮದಿ ಜೀವನವನ್ನ ನಡೆಸ್ತೀನಿ. ಆದ್ರೆ ಆಫೀಸರ್ಸ್ ಇವನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಇನ್ನು ಜೈಲಲ್ಲೇ ಇರೋ ತರ ಮಾಡ್ತಾರೆ. ನಂತರ ರೆಡ್ ಹೊರಬಂದು ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇವನ ಬಗ್ಗೆ ಕೆಲವು ವಿಚಾರಗಳು ಗೊತ್ತಾಗ್ತವೆ. ರೆಡ್ ಗೆ ಹೊರಗಡೆ ಕನೆಕ್ಷನ್ ಇರೋದ್ರಿಂದ ಈ ಜೈಲ್ ಒಳಗೆ ಏನ್ ಬೇಕಾದ್ರೂ ತರಿಸುವಂತ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಬೇರೆ ಕೈದಿಗಳೆಲ್ಲ ಧೂಮಪಾನ ಮದ್ಯಪಾನದ ಸಾಮಾನುಗಳನ್ನ ಬೇಕಾದಾಗೆಲ್ಲ ರೆಡ್ ಗೆ ಕೇಳಿ ಪಡ್ಕೋತಾರೆ. ಈ ಜೈಲ್ ನ ಹೆಸರು ಶಶಾಂಕ್ ಅಂತ. ಇದು ತುಂಬಾನೇ ಹೈ ಸೆಕ್ಯೂರಿಟಿ ಜೈಲ್ ಆಗಿರೋದ್ರಿಂದ ಇದುವರೆಗೂ ಯಾರು ಕೂಡ ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗ್ಲೇ ಇಲ್ಲ. ಹೀಗೆ ಒಂದು ದಿನ ಆಂಡಿಗೂ ಕೂಡ ಬೇರೆ ಕೈದಿಗಳೊಂದಿಗೆ ಈ ಶಶಾಂಕ್ ಜೈಲಿಗೆ ಕರ್ಕೊಂಡ್ ಬರ್ತಾರೆ. ಈ ಎಲ್ಲ ಕೈದಿಗಳನ್ನ ಜೈಲ್ ಒಳಗೆ ಕರ್ಕೊಂಡ್ ಬರ್ಬೇಕಾದ್ರೆ ರೆಡ್ ಎಲ್ಲ ಕೈದಿಗಳನ್ನ ನೋಡ್ತಾ ನಿಂತಿರ್ತಾನೆ. ಈ ಎಲ್ಲ ಕೈದಿಗಳಲ್ಲಿ ಆಂಡಿ ಮಾತ್ರ ನೋಡೋಕೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ತಾನೆ. ಆಂಡಿ ಒಂದು ಬ್ಯಾಂಕ್ ನ ವೈಸ್ ಪ್ರೆಸಿಡೆಂಟ್ ಆಗಿರ್ತಾನೆ. ಸಣ್ಣ ವಯಸ್ಸಲ್ಲೇ ಎಷ್ಟೊಂದು ದೊಡ್ಡ ಸಾಧನೆ ಮಾಡಿರೋದ್ರಿಂದ ರೆಡ್ ಗೆ ತುಂಬಾನೇ ಇಷ್ಟ ಆಗ್ತಾನೆ. ನಂತರ ಈ ಎಲ್ಲ ಕೈದಿಗಳು ಒಳಗಡೆ ಬಂದ್ಮೇಲೆ ಈ ಜೈಲ್ ನ ವಾರ್ಡನ್ ನೋರ್ಟನ್ ಮತ್ತೆ ಗಾರ್ಡ್ಸ್ ಕ್ಯಾಪ್ಟನ್ ಹಾರ್ಡ್ಲಿ ಬಂದು ಇವರಿಗೆಲ್ಲ ತಮ್ಮ ಪರಿಚಯ ಕೊಟ್ಟು ಜೈಲಿನ ಕೆಲವು ನಿಯಮಗಳನ್ನ ಹೇಳ್ತಾರೆ. ನಂತರ ಇವರ ಮೇಲೆ ತಣ್ಣೀರ್ ಹಾಕಿ ಪೌಡರ್ ಹಾಕಿ ತಮ್ಮ ತಮ್ಮ ಕೋಣೆಗಳಿಗೆ ಕಳಿಸ್ತಾರೆ. ಈ ಬ್ಯಾಚ್ ಅಲ್ಲಿ ಬಂದಂತ ಒಬ್ಬ ಕೈದಿ ನಂಗೆ ಇಲ್ಲಿ ತುಂಬಾನೇ ಭಯ ಆಗ್ತಾ ಇದೆ ಅಂತ ಅಳ್ತಾ ಇರಬೇಕಾದ್ರೆ ಕ್ಯಾಪ್ಟನ್ ಬಂದು ಆ ವ್ಯಕ್ತಿನ ಹೊರಗಡೆ ತಂದು ತುಂಬಾನೇ ಹೊಡಿತಾನೆ. ಇವರ ಹೊಡೆತದಿಂದ ಆ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಇದರಿಂದಾನೇ ಗೊತ್ತಾಗುತ್ತೆ ಈ ಶಶಾಂಕ್ ಜೈಲು ಎಷ್ಟು ಖತರ್ನಾಕ್ ಅಂತ. ಮರುದಿನ ಗಾರ್ಡ್ಸ್ ಬಂದು ಎಲ್ಲ ಕೈದಿಗಳನ್ನ ಸೆಲ್ಲಿಂದ ಹೊರಗಡೆ ಕರೆದಾಗ ರೆಡ್ ಆಂಡಿಗೆ ನೋಡ್ತಾ ಇರ್ತಾನೆ. ಆದ್ರೆ ಆಂಡಿ ಮಾತ್ರ ಯಾರನ್ನು ನೋಡದೆ ತುಂಬಾನೇ ಸೈಲೆಂಟ್ ಆಗಿ ನಿಂತಿರ್ತಾನೆ. ನಂತರ ಎಲ್ರು ಊಟ ಮಾಡೋಕೆ ಹೋದಾಗ ರೆಡ್ ತನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಕೂತ್ರೆ ಆಂಡಿ ಮಾತ್ರ ಒಬ್ನೇ ಕೂತಿರ್ತಾನೆ. ಇದಾದ್ಮೇಲೆ ಎಲ್ರು ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಆಂಡಿ ಫಾರ್ ದ ಫಸ್ಟ್ ಟೈಮ್ ರೆಡ್ ಹತ್ರ ಬಂದು ನೀವು ಹೊರಗಡೆಯಿಂದ ಏನ್ ಬೇಕಾದ್ರೂ ತರಿಸ್ತೀರಾ ಅಂತೆ, ನಿಜಾನಾ ಅಂತ ಕೇಳ್ತಾನೆ. ಅದಕ್ಕೆ ರೆಡ್ ಹೇಳ್ತಾನೆ, ಹೌದು ನಾನು ಧೂಮಪಾನ ಮದ್ಯಪಾನ ಪುಸ್ತಕಗಳು ಈ ರೀತಿ ವಸ್ತುಗಳನ್ನ ಹೊರಗಡೆಯಿಂದ ತರಿಸ್ತೀನಿ. ಆದ್ರೆ ಈ ಯಾವ ಸರ್ವಿಸ್ ಕೂಡ ಫ್ರೀ ಇರೋದಿಲ್ಲ, ಅದಕ್ಕೆಲ್ಲ ಚಾರ್ಜಸ್ ಆಗುತ್ತೆ ಅಂತ. ಅದಕ್ಕೆ ಆಂಡಿ ಹೇಳ್ತಾನೆ, ಪರವಾಗಿಲ್ಲ ನಂಗೆ 6-7 ಇಂಚಿರೋ ಒಂದು ಕಲ್ಲು ಪರೀಕ್ಷೆ ಮಾಡೋ ಸುತ್ತಿಗೆ ಬೇಕು ಅಂತ. ಆಗ ರೆಡ್ ಶಾಕ್ ಆಗಿ ಯಾರ್ದಾದ್ರೂ ತಲೆ ಒಡೆಯೋ ಪ್ಲಾನ್ ಇದೆಯಾ ಅಥವಾ ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗೋ ಪ್ಲಾನ್ ಇದೆಯಾ ಅಂತ ಕೇಳ್ತಾನೆ. ನಂಗೆ ಜಿಯೋಲಜಿ ಬಗ್ಗೆ ಆಸಕ್ತಿ ಇರೋದ್ರಿಂದ ಅವಾಗ ಕಲ್ಲುಗಳ ಪರೀಕ್ಷೆ ಮಾಡ್ತಾ ಇರ್ತೀನಿ. ಆ ಸುತ್ತಿಗೆ ಬಂದ್ಮೇಲೆ ನಿಂಗೆ ಅರ್ಥ ಆಗುತ್ತೆ, ಅದರಿಂದ ಏನು ಮಾಡಕ್ ಆಗಲ್ಲ ಅಂತ ಆಂಡಿ ಹೇಳಿದಾಗ ರೆಡ್ ಸರಿ, ಆದ್ರೆ ಅದಕ್ಕೆ $10 ಚಾರ್ಜ್ ಆಗುತ್ತೆ ಅಂತ ಹೇಳ್ತಾನೆ. ಆಂಡಿ ಕೂಡ ಸರಿ ಅಂತ ಹೇಳಿ $10 ಕೊಡೋಕೆ ಒಪ್ಕೋತಾನೆ. ಹೀಗೆ ಒಂದು ದಿನ ಜೈಲಿಗೆ ಕೆಲವು ವಸ್ತುಗಳು ಬಂದಾಗ ರೆಡ್ ಅದ್ರ ಜೊತೆ ಆ ಸುತ್ತಿಗೆಯನ್ನು ಕೂಡ ತರಿಸಿರ್ತಾನೆ. ಆದ್ರೆ ರೆಡ್ ಆ ಸುತ್ತಿಗೆ ನೋಡಿ ನಗುತ್ತಾ ಈ ಸುತ್ತಿಗೆಯಿಂದ ಗೋಡೆ ಒಡೆದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಕಮ್ಮಿ ಅಂದ್ರೂ 600 ವರ್ಷಗಳೇ ಬೇಕು ಅಂತ ಹೇಳ್ತಾನೆ. ನಂತರ ಲೈಬ್ರರಿಯನ್ ಬ್ರೂಕ್ಸ್ ಸಹಾಯದಿಂದ ರೆಡ್ ಆ ಸುತ್ತಿಗೆಯನ್ನ ಆಂಡಿಗೆ ತಲುಪೋ ತರ ಮಾಡ್ತಾನೆ. ಹೀಗೆ ಒಂದು ದಿನ ಆಂಡಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಾಕ್ಸ್ ಅನ್ನೋ ವ್ಯಕ್ತಿ ಇನ್ನೂ ಇಬ್ರು ಫ್ರೆಂಡ್ಸ್ ಜೊತೆ ಸೇರಿ ಆಂಡಿಗೆ ದೈಹಿಕವಾಗಿ ಹಿಂಸೆ ಕೊಡೋಕೆ ಶುರು ಮಾಡ್ತಾರೆ. ಆಂಡಿ ದೇಹದ ಮೇಲೆ ಯಾವಾಗ್ಲೂ ಗಾಯಗಳು ಕಾಣಿಸ್ತಾನೆ ಇರ್ತವೆ. ಆದ್ರೆ ಆಂಡಿ ಈ ವಿಷಯವನ್ನ ಯಾರ ಜೊತೆನೂ ಹಂಚಿಕೊಳ್ಳೋದೇ ಇಲ್ಲ. ಹೀಗೆ 2 ವರ್ಷಗಳು ಕಳೀತವೆ. ಇದಾದ್ಮೇಲೆ ವಾರ್ಡನ್ ಒಂದು ಛಾವಣಿ ರಿಪೇರಿಗಂತ ಕೆಲವು ಕೈದಿಗಳನ್ನ ಆಯ್ಕೆ ಮಾಡಿದಾಗ ಅದರಲ್ಲಿ ಆಂಡಿ ಸೇರಿದಂತೆ ರೆಡ್ ಮತ್ತೆ ಅವನ ಫ್ರೆಂಡ್ಸ್ ಸೇರಿ ಆ ರಿಪೇರಿ ಕೆಲಸನ ಶುರು ಮಾಡ್ತಾರೆ. ಆಗ ಕ್ಯಾಪ್ಟನ್ ಹಾರ್ಡ್ಲಿ ಬೇರೆ ಗಾರ್ಡ್ ಗಳ ಜೊತೆ ಮಾತಾಡ್ತಾ ನಮ್ಮ ಅಣ್ಣ ಸತ್ತಿದ್ದಾನೆ ಅಂತ ಒಂದು ಲೆಟರ್ ಬಂದಿದೆ, ಜೊತೆಗೆ $30,000 ನನ್ನ ಹೆಸರಿಗೆ ಬರ್ದಿಟ್ಟಿದ್ದಾನೆ. ಆ ದುಡ್ಡು ನಾನು ತಗೊಂಡ್ರೆ ಅದರಲ್ಲಿ 70% ಹಣ ಗವರ್ಮೆಂಟ್ ಗೆ ಟ್ಯಾಕ್ಸ್ ಕೊಡಬೇಕು, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಂಡಿ ಈ ಮಾತನ್ನ ಕೇಳಿ
ಕ್ಯಾಪ್ಟನ್ ಹಾರ್ಡ್ಲಿ ಹತ್ರ ಬಂದು ನೀವು ನಿಮ್ಮ ಹೆಂಡತಿನ ಪ್ರೀತಿಸ್ತೀರಾ ಅಂತ ಕೇಳ್ತಾನೆ. ಕ್ಯಾಪ್ಟನ್ ಕೋಪದಿಂದ ಆಂಡಿನ ಟೆರಸ್ ಇಂದ ಬೀಳಿಸ್ಬೇಕು ಅಂದಾಗ ಆಂಡಿ ಹೇಳ್ತಾನೆ, ನೀವು ನಿಮ್ಮ ಹೆಂಡತಿನ ನಂಬೋದಾದ್ರೆ ನಿಮ್ಮ ಟ್ಯಾಕ್ಸ್ ಉಳಿಸೋಕೆ ನಾನು ಸಹಾಯ ಮಾಡ್ತೀನಿ. ನಮ್ಮ ಸರ್ಕಾರದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಕಾಲದಲ್ಲಿ $60,000 ವರೆಗೂ ತನ್ನ ಹೆಂಡತಿಗೆ ಗಿಫ್ಟ್ ಕೊಡಬಹುದು. ಯಾಕಂದ್ರೆ ಈ ಅಮೌಂಟ್ ಗೆ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ. ನೀವು ಬೇಕಾದ್ರೆ ನಿಮ್ಮ ಅಕೌಂಟೆಂಟ್ ಇಂದ ವಿಚಾರಣೆ ಮಾಡಬಹುದು. ನಾನು ಈ ಕೆಲಸನ ನಿಮ್ಗೋಸ್ಕರ ಫ್ರೀ ಆಗಿ ಮಾಡ್ಕೊಡ್ತೀನಿ. ಬದಲಿಗೆ ಈ ಟೆರಸ್ ಮೇಲೆ ಕೆಲಸ ಮಾಡ್ತಿರುವಂತ ಎಲ್ಲಾ ಕೈದಿಗಳಿಗೆ 3 ಬಿಯರ್ಸ್ ಕೊಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲಾ ಕೈದಿಗಳು ಟೆರಸ್ ಮೇಲೆ ಬಿಯರ್ ಕುಡಿತಾ ಕೂತಿರ್ತಾರೆ. ಅಂದ್ರೆ ಆಂಡಿ ಕ್ಯಾಪ್ಟನ್ ಹಾರ್ಡ್ಲಿಯ ಕೆಲಸವನ್ನ ಮಾಡ್ಕೊಟ್ಟಿರ್ತಾನೆ. ಇದರಿಂದ ಆಂಡಿ ಮತ್ತೆ ರೆಡ್ ಒಳ್ಳೆ ಸ್ನೇಹಿತರಾಗ್ತಾರೆ. ರಾತ್ರಿ ಆಂಡಿ ತನ್ನ ಕೋಣೆಯಲ್ಲಿದ್ದಾಗ ಗೋಡೆಗಳ ಮೇಲೆ ಬೇರೆ ಕೈದಿಗಳ ಹೆಸರು ಕೆತ್ತಿರೋದ್ ನೋಡಿ ಇವನು ಕೂಡ ತನ್ನ ಹೆಸರನ್ನ ಕೆತ್ತಾನೆ. ನಂತರ ಎಲ್ಲಾ ಕೈದಿಗಳು ಸೇರಿ ಜೈಲಲ್ಲಿ ಮೂವಿ ನೋಡ್ತಾ ಇರ್ಬೇಕಾದ್ರೆ ಆಂಡಿ ರೆಡ್ ಹತ್ರ ಬಂದು ಈ ಹೀರೋಯಿನ್ ಪೋಸ್ಟರ್ ತರ್ಸೋಕ್ ಆಗುತ್ತಾ ಅಂತ ಕೇಳಿದಾಗ ರೆಡ್ ಹೇಳ್ತಾನೆ, ಆಗುತ್ತೆ, ಆದ್ರೆ ಕೆಲವು ವಾರಗಳು ಬೇಕಾಗುತ್ತೆ. ಆಗ ಆಂಡಿ ನೋಡಿರೋ ಸಿನಿಮಾನೇ ಎಷ್ಟು ಸರಿ ನೋಡೋದು ಅಂತ ಅಲ್ಲಿಂದ ಎದ್ದು ಹೊರಗಡೆ ಬಂದಾಗ ಬಾಕ್ಸ್ ಮತ್ತೆ ತನ್ನ ಫ್ರೆಂಡ್ಸ್ ಜೊತೆ ಬಂದು ಆಂಡಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ತರ ಹೊಡಿತಾರೆ. ಇದರಿಂದ ಕೋಪಗೊಂಡಂತ ಕ್ಯಾಪ್ಟನ್ ಬಾಕ್ಸ್ ಗೆ ಚೆನ್ನಾಗಿ ಹೊಡೆದು ಕೈಕಾಲ್ ಮುರಿದು ಆಸ್ಪತ್ರೆಗೆ ಕಳಿಸ್ತಾನೆ. ಇಲ್ಲಿ ಕ್ಯಾಪ್ಟನ್ ಬಾಕ್ಸ್ ಗೆ ಜೀವನ ಪೂರ್ತಿ ನಡೆಯೋಕ್ ಆಗದೆ ಇರೋ ತರ ಹೊಡೆದಿರ್ತಾನೆ. ಯಾಕಂದ್ರೆ ಆಂಡಿ ಕ್ಯಾಪ್ಟನ್ ಗೆ ಟ್ಯಾಕ್ಸ್ ಉಳಿಸೋಕೆ ಸಹಾಯ ಮಾಡಿರ್ತಾನೆ. 2 ತಿಂಗಳ ನಂತರ ಆಂಡಿ ಆಸ್ಪತ್ರೆಯಿಂದ ಮತ್ತೆ ಸೆಲ್ಗೆ ಬಂದಾಗ ರೆಡ್ ಆಂಡಿ ಕೇಳಿರುವಂತ ಹೀರೋಯಿನ್ ಪೋಸ್ಟರ್ ತರಿಸಿರ್ತಾನೆ. ಹೀಗೆ ಒಂದು ದಿನ ಆಂಡಿ ಬೈಬಲ್ ಓದ್ತಾ ಕೂತಿರ್ಬೇಕಾದ್ರೆ ವಾರ್ಡನ್ ಮತ್ತೆ ಕ್ಯಾಪ್ಟನ್ ಇವನ ಸೆಲ್ಲಿಗೆ ಬಂದು ಏನಾದ್ರೂ ಸಿಗಬಹುದು ಅಂತ ಹುಡುಕ್ತಾ ಇರ್ತಾರೆ. ಆದ್ರೆ ಆಂಡಿ ಸೆಲ್ ಅಲ್ಲಿ ಏನು ಸಿಗದೆ ಇರೋ ಕಾರಣ ವಾರ್ಡನ್ ಗೋಡೆಗೆ ಹಾಕಿರೋ ಪೋಸ್ಟರ್ ನೋಡಿ ನಾನು ಇದನ್ನೆಲ್ಲ ಅಲೌ ಮಾಡಲ್ಲ, ಆದ್ರೆ ಕೆಲವೊಂದ್ ಸರಿ ಇಗ್ನೋರ್ ಮಾಡ್ತೀನಿ ಅಂತ ಹೇಳಿ ಹೊರಗೆ ಹೋಗ್ತಾನೆ. ಆದ್ರೆ ಮತ್ತೆ ವಾಪಸ್ ಬಂದು ಆಂಡಿ ಓದ್ತಿದ್ದಂತ ಬೈಬಲ್ ವಾಪಸ್ ಕೊಟ್ಟು ಮುಕ್ತಿ ಇದರಲ್ಲೇ ಇದೆ ಅಂತ ಹೇಳ್ತಾನೆ. ಆಕ್ಚುಲಿ ವಾರ್ಡನ್ ಆಂಡಿ ಕೋಣೆಯಲ್ಲಿ ಏನಾದ್ರೂ ಸಿಗಬಹುದು ಅಂತ ನೋಡೋಕೆ ಬಂದಿರಲ್ಲ. ಬದಲಿಗೆ ಕ್ಯಾಪ್ಟನ್ ಗೆ ಟ್ಯಾಕ್ಸ್ ಉಳಿಸೋಕೆ ಸಹಾಯ ಮಾಡಿರೋದ್ರಿಂದ ಅವನನ್ನ ಚೆಕ್ ಮಾಡೋಕೆ ಅಂತ ಬಂದಿರ್ತಾನೆ. ನಂತರ ವಾರ್ಡನ್ ಆಂಡಿನ ಕರೆದು ನೀನು ಎಲ್ಲ ಕೈದಿಗಳ ತರ ಲಾಂಡ್ರಿ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋದು ಬೇಡ, ಇವತ್ತಿಂದ ನೀನು ಬ್ರೂಕ್ಸ್ ಗೆ ಅಸಿಸ್ಟೆಂಟ್ ಆಗಿ ಲೈಬ್ರರಿಯಲ್ಲಿ ಕೆಲಸ ಮಾಡು ಅಂತ ಹೇಳ್ತಾನೆ. ಇದಾದ್ಮೇಲೆ ಬ್ರೂಕ್ಸ್ ಲೈಬ್ರರಿ ಬಗ್ಗೆ ಆಂಡಿಗೆ ಹೇಳ್ತಾ ಇರಬೇಕಾದ್ರೆ ಕ್ಯಾಪ್ಟನ್ ಒಬ್ಬ ಗಾರ್ಡ್ ನ ಕರ್ಕೊಂಡು ಬಂದು ಆಂಡಿ ಜೊತೆ ಮಾತಾಡಿಸ್ತಾನೆ. ಬೇಸಿಕಲಿ ಈ ಗಾರ್ಡ್ ಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾಗಿರೋದ್ರಿಂದ ಆಂಡಿ ಇವನಿಗೆ ಸಹಾಯ ಮಾಡ್ತಾನೆ. ನಂತರ ಎಲ್ಲರೂ ಊಟ ಮಾಡ್ತಾ ಇರಬೇಕಾದ್ರೆ ಆಂಡಿ ಹೇಳ್ತಾನೆ ಲೈಬ್ರರಿನ ಅಪ್ಡೇಟ್ ಮಾಡಬೇಕು, ಇನ್ನಷ್ಟು ಹೊಸ ಪುಸ್ತಕಗಳನ್ನ ತರಿಸ್ಬೇಕು. ಆಗ ರೆಡ್ ಇದೆಲ್ಲ ಆಗದೆ ಇರೋ ಕೆಲಸ, ಯಾಕಂದ್ರೆ ವಾರ್ಡನ್ ಇದಕ್ಕೆಲ್ಲ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಂಡಿ ವಾರ್ಡನ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ವಾರ್ಡನ್ ಹೇಳ್ತಾನೆ ಈ ಕೆಲಸಗಳಿಗೆ ಯಾವುದೇ ರೀತಿ ಗವರ್ಮೆಂಟ್ ಬಜೆಟ್ ಕೊಡೋದಿಲ್ಲ. ಅದಕ್ಕೆ ಆಂಡಿ ನಾನು ಗವರ್ಮೆಂಟ್ ಗೆ ಪ್ರತಿ ವಾರ ಒಂದು ಲೆಟರ್ ಬರೀತೀನಿ, ನೀವು ಅದನ್ನಾದ್ರೂ ಪೋಸ್ಟ್ ಮಾಡಿ ಅಂತ ಹೇಳಿದಾಗ ವಾರ್ಡನ್ ಸರಿ ಅಂತ ಹೇಳ್ತಾನೆ. ಆಗ ಆಂಡಿ ಪ್ರತಿ ವಾರ ಗವರ್ಮೆಂಟ್ ಗೆ ಒಂದು ಲೆಟರ್ ಬರೆಯೋಕೆ ಶುರು ಮಾಡ್ತಾನೆ. ಜೊತೆಗೆ ಜೈಲಿನಲ್ಲಿದ್ದಂತ ಎಲ್ಲ ಆಫೀಸರ್ಸ್ ಗಾರ್ಡ್ಸ್ ಗಳ ITR ಫೈಲ್ ಮಾಡ್ತಾ ಇರ್ತಾನೆ. ಅದು ಅಲ್ಲದೆ ಬೇರೆ ಜೈಲಿನ ಆಫೀಸರ್ಸ್ ಗಳ ITR ಕೂಡ ಫೈಲ್ ಮಾಡ್ತಾ ಇರ್ತಾನೆ. ಆಂಡಿಗೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ರೆಡ್ ಗೆ ತನ್ನ ಅಸಿಸ್ಟೆಂಟ್ ಆಗಿ ಮಾಡ್ಕೊಂಡಿರ್ತಾನೆ. ಹೀಗೆ ಒಂದು ದಿನ ಬ್ರೂಕ್ಸ್ ಒಬ್ಬ ಕೈದಿಗೆ ಸಾಯಿಸಬೇಕು ಅಂತ ಅವನ ಕುತ್ತಿಗೆಗೆ ಚಾಕು ಹಿಡಿದು ನಿಂತಿರ್ತಾನೆ. ಯಾಕಂದ್ರೆ ಬ್ರೂಕ್ಸ್ ಈ ಜೈಲಿಗೆ ಬಂದು 50 ವರ್ಷ ಕಳೆದಿರೋದ್ರಿಂದ ಅವನಿಗೆ ರಿಲೀಸ್ ಮಾಡಬೇಕು ಅಂತ ಆರ್ಡರ್ ಆಗಿರುತ್ತೆ. ಆದ್ರೆ ಬ್ರೂಕ್ಸ್ ಗೆ ಹೊರಗಡೆ ಹೋಗೋಕೆ ಇಷ್ಟ ಇಲ್ಲದೆ ಇರೋದ್ರಿಂದ ಮತ್ತೆ ಕೊಲೆ ಮಾಡಿದ್ರೆ ಇದೇ ಜೈಲಲ್ಲಿ ಇರಬಹುದು ಅಂತ ಹೀಗೆ ಮಾಡಿರ್ತಾನೆ. ಆಗ ರೆಡ್ ಮತ್ತೆ ಆಂಡಿ ಬಂದು ಬ್ರೂಕ್ಸ್ ಗೆ ಸಮಾಧಾನ ಮಾಡಿ ಈ ಜೈಲಿಂದ ಬೀಳ್ಕೊಡ್ತಾರೆ. ಬ್ರೂಕ್ಸ್ ಜೈಲಿಂದ ಆಚೆ ಬಂದಾಗ ಸರ್ಕಾರ ಇವನಿಗೆ ಅಂತ ಒಂದು ರೂಮ್ ಕೊಟ್ಟು ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸನೂ ಕೊಡಿಸುತ್ತೆ. ಆದ್ರೆ ಬ್ರೂಕ್ಸ್ ತುಂಬಾನೇ ಒಂಟಿಯಾಗಿರೋದ್ರಿಂದ ಡಿಪ್ರೆಷನ್ ಗೆ ಹೋಗಿ ಒಂದು ದಿನ ಸೂಟು ಬೂಟು ಹಾಕೊಂಡು ಬ್ರೂಕ್ಸ್ ವಾಸ್ ಹಿಯರ್ ಅಂತ ಗೋಡೆ ಮೇಲೆ ಬರೆದು ನೇಣು ಹಾಕೊಂಡು ಸತ್ತೋಗ್ತಾನೆ. ಬ್ರೂಕ್ಸ್ ಸತ್ತಿರೋ ವಿಷಯ ಆಂಡಿ ಮತ್ತೆ ರೆಡ್ ಗೆ ಗೊತ್ತಾಗಿ ತುಂಬಾನೇ ಎಮೋಷನಲ್ ಆಗ್ತಾರೆ. ಆಂಡಿ ಸುಮಾರು 6 ವರ್ಷಗಳಿಂದ ಗವರ್ಮೆಂಟ್ ಗೆ ಲೆಟರ್ ಬರೀತಾ ಇರೋದ್ರಿಂದ $200 ಜೊತೆ ಕೆಲವು ಹಳೆ ಪುಸ್ತಕಗಳು ಮತ್ತೆ ಕ್ಯಾಸೆಟ್ ಗಳು ಕಳ್ಸಿರುತ್ತೆ. ಆಗ ಆಂಡಿ ಇಷ್ಟು ಸಾಮಾನ್ ಕಳ್ಸೋಕೆ 6 ವರ್ಷ ಟೈಮ್ ಬೇಕಾಯ್ತು, ಸೊ ಇನ್ಮೇಲೆ ಪ್ರತಿ ವಾರ 2 ಲೆಟರ್ ಬರಿತೀನಿ ಅಂತ ಹೇಳ್ತಾ ಸ್ಮೈಲ್ ಮಾಡ್ತಾನೆ. ಈ ಕಡೆ ರೆಡ್ ಗೆ ಮತ್ತೆ ಕೆಲವು ಆಫೀಸರ್ಸ್ ಕರೆದು ನೀನು ಈ ಜೈಲಲ್ಲಿ 30 ವರ್ಷಗಳ ಶಿಕ್ಷೆ ಅನುಭವಿಸಿದೀಯಾ, ಹೊರಗಡೆ ಹೋಗಿ ಒಳ್ಳೆಯವನಾಗಿ ಬದುಕ್ತೀನಿ ಅಂತ ನಿಂಗೆ ಅನ್ಸುತ್ತಾ ಅಂತ ಕೇಳಿದಾಗ ರೆಡ್ ಹೇಳ್ತಾನೆ ಹೌದು, ನಾನು ಹೊರಗಡೆ ಹೋಗಿ ನೆಮ್ಮದಿಯಿಂದ ಬದುಕ್ತೀನಿ ಅಂತ. ಆದ್ರೆ ಈ ಆಫೀಸರ್ಸ್ ಮತ್ತೆ ರೆಡ್ ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಆಂಡಿ ಈ ಜೈಲಿಗೆ ಬಂದು 10 ವರ್ಷಗಳಾಗಿರೋದ್ರಿಂದ ರೆಡ್ ಒಂದು ಹೊಸ ಪೋಸ್ಟರ್ ಆನಿವರ್ಸರಿ ಗಿಫ್ಟ್ ಅಂತ ಆಂಡಿಗೆ ಕೊಡ್ತಾನೆ. ಆಂಡಿ ಕೂಡ ಪ್ರತಿ ವಾರ 2 ಲೆಟರ್ಸ್ ಗವರ್ಮೆಂಟ್ ಗೆ ಬರಿತಾ ಇರೋದ್ರಿಂದ ಈ ಕಾಟ ತಡಿಲಾರದೆ ಪ್ರತಿ ವರ್ಷ $5,000 ಬಜೆಟ್ ಅಲೋಕೇಟ್ ಮಾಡ್ತಾರೆ. ಇದರಿಂದ ಆಂಡಿ ತುಂಬಾನೇ ಖುಷಿ ಪಟ್ಟು ಇಡೀ ಲೈಬ್ರರಿನೇ ರಿನೋವೇಟ್ ಮಾಡಿ ಈ ಲೈಬ್ರರಿಗೆ ಬ್ರೂಕ್ಸ್ ಮೆಮೋರಿಯಲ್ ಅಂತ ಹೆಸರಿಡ್ತಾನೆ. ಮುಂಚೆ ಲೈಬ್ರರಿಗೆ ಬರ್ದೇ ಇರೋ ಕೈದಿಗಳೆಲ್ಲ ಇವಾಗ ಲೈಬ್ರರಿಗೆ ಬಂದು ತಮ್ಮ ಹೈಸ್ಕೂಲ್ ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡ್ತಾ ಇರ್ತಾರೆ. ಈ ಕಡೆ ವಾರ್ಡನ್ ಇನ್ ಅಂಡ್ ಔಟ್ ಅನ್ನೋ ಪ್ರೋಗ್ರಾಮ್ ಕೂಡ ಶುರು ಮಾಡಿರ್ತಾನೆ. ಈ ಪ್ರೋಗ್ರಾಮ್ ಪ್ರಕಾರ ಎಲ್ಲ ಕೈದಿಗಳು ಹೊರಗಡೆ ಬಂದ ಮೇಲೆ ಹೇಗೆ ಕೆಲಸ ಮಾಡಿ ತಮ್ಮ ಜೀವನವನ್ನ ಕಟ್ಕೋಬೇಕು, ಹೇಗೆ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತ ಟೀಚ್ ಮಾಡ್ತಾ ಇರ್ತಾರೆ. ಆದ್ರೆ ಇದರ ರಿಯಾಲಿಟಿ ಬೇರೆನೆ ಇರುತ್ತೆ. ಯಾಕಂದ್ರೆ ವಾರ್ಡನ್ ಗೆ ಲೇಬರ್ ಕಾಂಟ್ರಾಕ್ಟ್ ಸಿಕ್ಕಿರೋದ್ರಿಂದ ಕಮ್ಮಿ ಕೂಲಿ ಕೊಟ್ಟು ಎಲ್ಲ ಕೈದಿಗಳಿಂದ ಕೆಲಸ
ಮಾಡಿಸಿ ಉಳಿದಿರೋ ಹಣವನ್ನ ತನ್ನ ಜೇಬಿಗೆ ಹಾಕೊಳ್ತಾ ಇರ್ತಾನೆ. ಇದೆಲ್ಲ ಬ್ಲಾಕ್ ಮನಿ ಆಗಿರೋದ್ರಿಂದ ವೈಟ್ ಮನಿ ಮಾಡೋಕೆ ಆಂಡಿ ವಾರ್ಡನ್ ಗೆ ಸಹಾಯ ಮಾಡ್ತಾ ಇರ್ತಾನೆ. ಅದಕ್ಕೆ ವಾರ್ಡನ್ ಆಂಡಿಗೆ ಲೈಬ್ರರಿ ಇನ್ಚಾರ್ಜ್ ಮಾಡಿ ರೆಡ್ ಗೆ ಆಂಡಿ ಅಸಿಸ್ಟೆಂಟ್ ಆಗಿ ಮಾಡಿರ್ತಾನೆ. ರೆಡ್ ಆಂಡಿಗೆ ಕೇಳ್ತಾನೆ, ನೀನು ಆ ಬ್ಲಾಕ್ ಮನಿ ಎಲ್ಲ ಹೇಗ್ ವೈಟ್ ಮನಿ ಮಾಡ್ತಾ ಇದೀಯಾ, ಇದರಿಂದ ವಾರ್ಡನ್ ಗೆ ಯಾವ ತೊಂದ್ರೆನೂ ಆಗಲ್ವಾ? ಆಗ ಆಂಡಿ ಹೇಳ್ತಾನೆ, ರ್ಯಾಂಡಲ್ ಸ್ಟೀಫನ್ಸ್ ಅನ್ನೋ ಹೆಸರಲ್ಲಿ ಅಕೌಂಟ್ಸ್ ಓಪನ್ ಮಾಡಿ ಈ ಎಲ್ಲಾ ಬ್ಲಾಕ್ ಮನಿ ಆ ಅಕೌಂಟ್ ಗೆ ಡಿಪಾಸಿಟ್ ಮಾಡ್ತಾ ಇದ್ದೀನಿ. ಈ ಹೆಸರಲ್ಲೇ ಐಡಿ ಕಾರ್ಡ್ಸ್, ಬರ್ತ್ ಸರ್ಟಿಫಿಕೇಟ್, ಬ್ಯಾಂಕ್ ಅಕೌಂಟ್ಸ್, ಸ್ಟಾಕ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ಗವರ್ಮೆಂಟ್ ಈ ಭೂಮಿ ಮೇಲೆ ಇಲ್ದೇ ಇರೋ ವ್ಯಕ್ತಿನ ಹುಡುಕ್ತಾ ಇರುತ್ತೆ. ಆಗ ವಾರ್ಡನ್ ಸೇಫ್, ನಾನು ಸೇಫ್. ಅದಕ್ಕೆ ರೆಡ್ ನಿಂದು ದೊಡ್ಡ ಕ್ರಿಮಿನಲ್ ಮೈಂಡ್ ಅಂತ ಹೇಳಿದಾಗ ಆಂಡಿ ಹೇಳ್ತಾನೆ, ನಾನು ಹೊರಗಡೆ ಹೀಗಿರ್ಲಿಲ್ಲ, ಆದ್ರೆ ಇಲ್ಲಿ ಬಂದೆ ಹೀಗಾಗಿದ್ದು ಅಂತ. ಮತ್ತೆ ಕೆಲವು ಕೈದಿಗಳು ಶಿಕ್ಷೆ ಅನುಭವಿಸಕ್ಕೆ ಅಂತ ಈ ಜೈಲಿಗೆ ಬರ್ತಾರೆ. ಈ ಕೈದಿಗಳಲ್ಲಿ ಟಾಮಿ ಅನ್ನೋ ಕೈದಿ ಕೂಡ ಇರ್ತಾನೆ. ಕಳ್ಳತನ ಮಾಡಿರುವ ಅಪರಾಧದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಟಾಮಿ ಎಲ್ಲ ಕೈದಿಗಳ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರೋದ್ರಿಂದ ಆಂಡಿ ಮತ್ತೆ ರೆಡ್ ಸೇರಿದಂತೆ ಕೆಲವು ಕೈದಿಗಳು ತುಂಬಾ ಬೇಗ ಫ್ರೆಂಡ್ಸ್ ಆಗ್ತಾರೆ. ಟಾಮಿಗೆ ಹೆಂಡತಿ ಮಗಳು ಇರೋದ್ರಿಂದ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಆಂಡಿ ಹತ್ರ ಬಂದು ಹೈಸ್ಕೂಲ್ ಪಾಸ್ ಮಾಡೋಕೆ ಸ್ಟಡಿ ಮಾಡ್ತಾ ಇರ್ತಾನೆ. ಎಕ್ಸಾಮ್ ಮುಗಿದ ಮೇಲೆ ಟಾಮಿ, ಆಂಡಿ ಮತ್ತೆ ರೆಡ್ ಮಾತಾಡ್ತಾ ಕೂತಾಗ ಟಾಮಿ ಆಂಡಿಗೆ ಕೇಳ್ತಾನೆ, ನೀವು ಯಾವ ಅಪರಾಧ ಮಾಡಿದೀರಿ, ಮುಂಚೆ ಏನ್ ಮಾಡ್ತಾ ಇದ್ರಿ ಅಂತ. ಅದಕ್ಕೆ ಆಂಡಿ ಹೇಳ್ತಾನೆ, ನಾನೊಬ್ಬ ಬ್ಯಾಂಕರ್, ನನ್ನ ಹೆಂಡತಿ ಮತ್ತೆ ಅವಳ ಲವರ್ ನ ಸಾಯಿಸಿರೋ ಅಪರಾಧದಲ್ಲಿ ಬಂದಿದ್ದೀನಿ. ಅದಕ್ಕೆ ಟಾಮಿ ಹೇಳ್ತಾನೆ, ನಾನು ಮುಂಚೆ ಇದ್ದಂತ ಜೈಲಲ್ಲಿ ನಾನು ಮತ್ತೆ ಇನ್ನೊಬ್ಬ ಕಳ್ಳ ಒಂದೇ ಸೆಲ್ ಅಲ್ಲಿ ಇದ್ವಿ. ಆ ವ್ಯಕ್ತಿನ ನೋಡಿದ್ರೆ ಕಳ್ಳತನ ಮಾಡೋದಿರ್ಲಿ, ಒಂದು ಸುಳ್ಳು ಕೂಡ ಹೇಳಲ್ಲ ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಾನು ಅವನಿಗೆ ಕಳ್ಳತನ ಬಿಟ್ಟು ಬೇರೆ ಯಾವ್ದಾದ್ರು ಅಪರಾಧ ಮಾಡಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವನು, ಹೌದು, ನಾನು ಒಬ್ಬ ಬ್ಯಾಂಕರ್ ಮನೆಗೆ ಕಳ್ಳತನ ಮಾಡೋಕೆ ಹೋಗಿದ್ದೆ. ಕಳ್ಳತನ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಆ ಮನೆ ಓನರ್ ಮತ್ತೆ ಅವನ ಹೆಂಡತಿ ಸಡನ್ ಆಗಿ ಎದುರುಗಡೆ ಬಂದಾಗ ಅವರನ್ನ ಶೂಟ್ ಮಾಡಿ ಎಸ್ಕೇಪ್ ಆದೆ. ಆದ್ರೆ ಆ ಕೊಲೆಗೆ ಇದುವರೆಗೂ ನಂಗೆ ಯಾವ ಶಿಕ್ಷೆ ಕೂಡ ಆಗಿಲ್ಲ ಅಂತ ಹೇಳಿರ್ತಾನೆ. ಈ ಮಾತ್ ಕೇಳಿ ಆಂಡಿ ಹೇಳ್ತಾನೆ, ಆ ಬ್ಯಾಂಕರ್ ಬೇರೆ ಯಾರು ಅಲ್ಲ, ನಾನೇ. ನನ್ನ ಹೆಂಡತಿ ಮತ್ತೆ ಅವಳ ಲವರ್ ನ ಸಾಯಿಸಿರೋದು ನಾನಲ್ಲ, ಆದ್ರೂ ಕೂಡ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ವಾರ್ಡನ್ ಹತ್ರ ಬಂದು ಎಲ್ಲಾ ವಿಷಯಗಳನ್ನ ಹೇಳ್ತಾನೆ. ಆದ್ರೆ ವಾರ್ಡನ್ ಕತೆ ತುಂಬಾ ಚೆನ್ನಾಗಿ ಕಟ್ತೀಯ ಅಂತ ಹೇಳಿ 2 ತಿಂಗಳು ಒಂದು ಕತ್ತಲೆ ಕೋಣೆಯೊಳಗೆ ಕೂಡಾಕ್ತಾರೆ. ಈ ಕಡೆ ಟಾಮಿ C+ ಗ್ರೇಡ್ ತಗೊಂಡು ಹೈಸ್ಕೂಲ್ ಎಕ್ಸಾಮ್ ಪಾಸ್ ಮಾಡಿರೋದ್ರಿಂದ ತುಂಬಾನೇ ಖುಷಿ ಪಡ್ತಾನೆ. ಹೀಗೆ ಒಂದು ದಿನ ಟಾಮಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬ ಗಾರ್ಡ್ ಬಂದು ವಾರ್ಡನ್ ನಿನ್ನ ಕರೀತಾ ಇದ್ದಾನೆ ಅಂತ ಕರ್ಕೊಂಡು ಹೋಗ್ತಾನೆ. ಟಾಮಿ ಮತ್ತೆ ವಾರ್ಡನ್ ಇಬ್ರು ಮಾತಾಡ್ತಾ ಇರಬೇಕಾದ್ರೆ ಕ್ಯಾಪ್ಟನ್ ಟಾಮಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಯಾಕಂದ್ರೆ ಆಂಡಿ ಇನ್ನೋಸೆಂಟ್ ಅಂತ ಗೊತ್ತಿರೋದು ಟಾಮಿಗೆ ಮಾತ್ರ. ಹೊರಗಡೆ ಹೋದ್ಮೇಲೆ ಕೋರ್ಟ್ ಗೆ ಸಾಕ್ಷಿ ಕೊಟ್ರೆ ಆಂಡಿನ ರಿಲೀಸ್ ಮಾಡ್ಬೇಕಾಗುತ್ತೆ. ಆಗ ವಾರ್ಡನ್ ನ ಬ್ಲಾಕ್ ಮನಿ ಎಲ್ಲ ಯಾರು ವೈಟ್ ಮಾಡ್ತಾರೆ, ಅದಕ್ಕೆ ಟಾಮಿನ ಸಾಯಿಸ್ತಾರೆ. ನಂತರ ವಾರ್ಡನ್ ಆಂಡಿ ಹತ್ರ ಬಂದು, ನಿನ್ನ ಸಾಕ್ಷಿ ಟಾಮಿನ ಸಾಯಿಸಾಯ್ತು, ಲೈಬ್ರರಿ ಕೂಡ ಕ್ಲೋಸ್ ಮಾಡಿ ನಿನ್ನ ಮತ್ತೆ ಲಾಂಡ್ರಿ ಕೆಲಸಕ್ಕೆ ಕಳಿಸ್ತೀನಿ, ನೀನ್ ಇರೋದು ನನ್ ಕಂಟ್ರೋಲ್ ಅಲ್ಲಿ, ಜಾಸ್ತಿ ಹಾರಕ್ ಹೋಗ್ಬೇಡ ಅಂತ ಹೇಳ್ತಾನೆ. ಆಂಡಿ ಕತ್ತಲೆ ಕೋಣೆಯಿಂದ ಹೊರ ಬಂದ್ಮೇಲೆ ಗ್ರೌಂಡ್ ಅಲ್ಲಿ ಒಬ್ನೇ ಕೂತಿರೋದ್ ನೋಡಿ ರೆಡ್ ಇವನ್ ಹತ್ರ ಬಂದು ಕೂತ್ಕೋತಾನೆ. ಆಗ ಆಂಡಿ ಹೇಳ್ತಾನೆ, ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ಆ ಪ್ರೀತಿ ಅವಳ ಹತ್ರ ಯಾವತ್ತೂ ಹೇಳ್ಕೊಂಡಿಲ್ಲ. ಯಾವಾಗ ನೋಡಿದ್ರು ಕೆಲ್ಸ ಅನ್ಕೊಂಡೆ ಕೆಲ್ಸದಲ್ಲೇ ಬ್ಯುಸಿ ಆಗಿರ್ತಿದ್ದೆ, ಅವಳಿಗೆ ಸಮಯನೇ ಕೊಡ್ತಾ ಇರ್ಲಿಲ್ಲ. ನಾನು ಅವಳನ್ನ ಸಾಯಿಸಿಲ್ಲ ಅಂದ್ರು ಅವಳ ಸಾವಿಗೆ ನಾನೇ ಕಾರಣ ಅಂತ ಅಳುತ್ತಿರ್ತಾನೆ. ನಂತರ ನಾನು ಮಾಡಿರೋ ತಪ್ಪಿಗೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ದೀನಿ. ಉಳಿದಿರೋ ನನ್ನ ಜೀವನ ಮೆಕ್ಸಿಕೋದ ಒಂದು ಬೀಚ್ ಸಿಟಿಯಲ್ಲಿ ಒಂದು ಸಣ್ಣ ಹೋಟೆಲ್ ಓಪನ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಕಳಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೆಡ್, ಮೆಕ್ಸಿಕೋ ಇಲ್ಲಿಂದ ತುಂಬಾನೇ ದೂರ ಇದೆ, ಅದು ಅಲ್ಲದೆ ನಾವಿರೋದು ಜೈಲಲ್ಲಿ. ಮನುಷ್ಯ ಕನಸು ಕಾಣ್ಬೇಕು, ಆದ್ರೆ ರಿಯಾಲಿಟಿ ಯಾವತ್ತೂ ಮರಿಬಾರ್ದು, ಇವತ್ತಿರೋದೇ ನಮ್ಮ ರಿಯಾಲಿಟಿ ಅಂತ ಹೇಳ್ತಾನೆ. ಅದಕ್ಕೆ ಆಂಡಿ ಹೇಳ್ತಾನೆ, ಬದುಕಿರುವಷ್ಟು ದಿನ ಅಳತಾ ಬದುಕಬೇಕು, ಇಲ್ಲ ಅಂದ್ರೆ ಒಂದೇ ಸರಿ ನೆಮ್ಮದಿಯಿಂದ ಸಾಯ್ಬೇಕು. ನೀನು ಜೈಲಿಂದ ಆಚೆ ಬಂದ್ಮೇಲೆ ನಂದೊಂದು ಕೆಲಸ ಮಾಡ್ಕೊಡು. ಬಕ್ಸ್ಟೌನ್ ಅನ್ನೋ ಜಾಗದಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ. ಆ ಗ್ರೌಂಡ್ ನ ಉತ್ತರ ಭಾಗಕ್ಕೆ ಕಲ್ಲುಗಳಿಂದ ಕಟ್ಟಿರುವಂತ ಒಂದು ಗೋಡೆ ಇದೆ. ಆ ಗೋಡೆಯಲ್ಲಿ ಒಂದು ಕಪ್ಪು ಬಣ್ಣದ ಕಲ್ಲಿನ ಕೆಳಗೆ ಒಂದು ವಸ್ತು ಇದೆ. ಆ ವಸ್ತುವನ್ನ ನಿನ್ ಹತ್ರ ಇಟ್ಕೋ. ಆಗ ರೆಡ್ ಆ ಕಲ್ಲಿನ ಕೆಳಗೆ ಏನಿದೆ ಅಂತ ಕೇಳಿದಾಗ ಆಂಡಿ, ನೀನ್ ಹೋಗ್ತೀಯಲ್ಲ, ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಎಲ್ರು ಊಟ ಮಾಡ್ತಾ ಇರಬೇಕಾದ್ರೆ ರೆಡ್ ತುಂಬಾನೇ ತಲೆ ಕಟ್ಸ್ಕೊಂಡಿರ್ತಾನೆ, ಆಂಡಿ ಏನಾದ್ರು ಮಾಡ್ಕೋಬಹುದು ಅಂತ. ಆಗ ಇನ್ನೊಬ್ಬ ಕೈದಿ ಹೇಳ್ತಾನೆ, ಆಂಡಿ ಬೆಳಿಗ್ಗೆ ನನ್ನ ಹತ್ರ ಬಂದು 6 ಅಡಿ ಇರೋ ಒಂದು ಹಗ್ಗ ಕೇಳ್ದ, ಯಾಕೆ ಏನು ಅಂತ ವಿಚಾರ ಮಾಡದೆ ನಾನು ಆ ಹಗ್ಗವನ್ನ ಅವನಿಗೆ ಕೊಟ್ಟೆ ಅಂತ. ಆಗ ಇವರೆಲ್ಲರಿಗೂ ತುಂಬಾನೇ ಭಯ ಆಗುತ್ತೆ. ಬ್ರೂಕ್ಸ್ ತರ ಆಂಡಿ ಕೂಡ ನೇಣ್ ಹಾಕೋತಾನ ಅಂತ ಹೆದರ್ತಾ ಇರ್ತಾರೆ. ಈ ಕಡೆ ಆಂಡಿ ಮತ್ತೆ ವಾರ್ಡನ್ ನ ಕೆಲಸ ಮಾಡ್ಕೊಟ್ಟಾಗ ವಾರ್ಡನ್ ಹೇಳ್ತಾನೆ, ನನ್ನ ಸೂಟ್ ಗಳನ್ನ ಲಾಂಡ್ರಿಗೆ ಕೊಟ್ಟು ನನ್ನ ಶೂ ಗಳನ್ನ ಹೊಳೆಯೋ ತರ ಪಾಲಿಶ್ ಮಾಡುವಂತ. ಅದಕ್ಕೆ ಆಂಡಿ ಕೂಡ ಶೂ ಹೊಳೆಯೋ ತರ ಪಾಲಿಶ್ ಮಾಡಿ ತನ್ನ ಕೋಣೆಗೆ ಬಂದು ಕೂತ್ಕೋತಾನೆ. ನಂತರ ಜೈಲಿನ ಎಲ್ಲಾ ಲೈಟ್ ಗಳು ಆಫ್ ಆಗ್ತವೆ. ಆದ್ರೆ ಆ ರಾತ್ರಿ ರೆಡ್ ನಿದ್ದೆ ಮಾಡದೆ ಹಾಗೆ ಕೂತಿರ್ತಾನೆ, ಆಂಡಿ ಬಗ್ಗೆ ಯೋಚನೆ ಮಾಡ್ತಾ. ಮರುದಿನ ಗಾರ್ಡ್ಸ್ ಬಂದು ಎಲ್ಲಾ ಕೈದಿಗಳನ್ನ ಸೆಲ್ಲಿಂದ ಹೊರಬರೋಕೆ ಹೇಳಿದಾಗ ಆಂಡಿನ ಬಿಟ್ಟು ಎಲ್ಲಾ ಕೈದಿಗಳು ಹೊರ ಬರ್ತಾರೆ. ಆಂಡಿ ಹೊರಗಡೆ ಬರದೇ ಇದ್ದಾಗ ರೆಡ್ ಗೆ ಕಳವಳ ಶುರು ಆಗುತ್ತೆ. ಈ ಕಡೆ ವಾರ್ಡನ್ ಶೂ ಹಾಕೊಳ್ಳೋಕೆ ಅಂತ ಬಾಕ್ಸ್ ತೆಗೆದು ನೋಡಿದಾಗ ಅದರಲ್ಲಿ ಆಂಡಿಯ ಹಳೆ ಶೂ ಇರುತ್ತೆ. ಅದೇ ಸಮಯಕ್ಕೆ ಜೈಲಲ್ಲಿ ಒಂದು ಸೈರನ್ ಕೂಡ ಹೊಡೆಯುತ್ತೆ. ಈ ಸೈರನ್ ಇಂಡಿಕೇಟ್ ಮಾಡುತ್ತೆ ಜೈಲಿಂದ ಯಾರೋ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ. ತಕ್ಷಣ ವಾರ್ಡನ್ ಮತ್ತೆ ಕ್ಯಾಪ್ಟನ್ ಆಂಡಿ ಸೆಲ್ಲಿಗೆ
ಬಂದು ನೋಡಿದಾಗ ಆಂಡಿ ಆ ಕೋಣೆಯಲ್ಲಿ ಇರೋದಿಲ್ಲ. ರಾತ್ರಿ ಲೈಟ್ ಆಫ್ ಆಗೋ ಮುಂಚೆ ಆಂಡಿ ಕೋಣೆಯಲ್ಲೇ ಇದ್ದ. ಆದ್ರೆ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಅವನಿಲ್ಲ. ಅವನೇನು ದೆವ್ವನ ಭೂತನ ಒಂದೇ ರಾತ್ರಿಯಲ್ಲಿ ಮಾಯವಾಗೋಕೆ ಅಂತ ಗಾರ್ಡ್ಸ್ ಮೇಲೆ ಕೋಪ ಮಾಡ್ಕೋತಾನೆ. ನಂತರ ರೆಡ್ ನ ಕರೆದು ಆಂಡಿ ನಿನ್ನ ಸ್ನೇಹಿತ, ಯಾವಾಗ್ಲೂ ನೀವಿಬ್ರು ಜೊತೆಯಲ್ಲೇ ಇರ್ತಿದ್ರಿ, ಆಂಡಿ ಎಲ್ಲಿ ಹೋಗಿದ್ದಾನೆ ಅಂತ ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಅಂತ ಕೇಳಿದಾಗ ರೆಡ್ ಹೇಳ್ತಾನೆ ನಂಗೆ ಏನು ಗೊತ್ತಿಲ್ಲ ಅಂತ. ಅದಕ್ಕೆ ವಾರ್ಡನ್ ಕೋಪಗೊಂಡು ಅಲ್ಲೇ ಇದ್ದಂತ ಸಣ್ಣ ಕಲ್ಲುಗಳಿಂದ ರೆಡ್ ಗೆ ಹೊಡಿತಾ ಇರಬೇಕಾದ್ರೆ ಒಂದು ಕಲ್ಲು ಗೋಡೆ ಮೇಲಿರೋ ಪೋಸ್ಟರ್ ಗೆ ತಗುಲುತ್ತೆ. ಆಗ ಆ ಕಲ್ಲು ವಾಪಸ್ ಬರದೆ ಪೋಸ್ಟರ್ ಒಳಗೆ ಹೋಗಿದ್ ನೋಡಿ ಪೋಸ್ಟರ್ ತೆಗೆದು ನೋಡಿದಾಗ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಆಂಡಿ ಆ ಪೋಸ್ಟರ್ ಹಿಂದೆ ಒಂದು ಉದ್ದವಾದ ಸುರಂಗವನ್ನ ಕೊರೆದಿರ್ತಾನೆ. ತಕ್ಷಣ ಎಲ್ಲರೂ ಹೊರಗಡೆ ಬಂದು ಹುಡುಕ್ತಾ ಇರಬೇಕಾದ್ರೆ ಇವರಿಗೆ ಒಂದು ಹಳೆ ಜೋಡಿ ಬಟ್ಟೆ ಮತ್ತೆ ಸಂಪೂರ್ಣವಾಗಿ ಕೊರೆದೋಗಿರುವಂತ ಸುತ್ತಿಗೆ ಸಿಗುತ್ತೆ. ರೆಡ್ ಫಸ್ಟ್ ಟೈಮ್ ಆ ಸುತ್ತಿಗೆ ನೋಡಿ ಇದರಿಂದ ಗೋಡೆ ಒಡೆದು ಹೊರ ಹೋಗೋಕೆ ಸುಮಾರು 600 ವರ್ಷಗಳೇ ಬೇಕಾಗುತ್ತೆ ಅಂತ ಹೇಳಿರ್ತಾನೆ. ಆದ್ರೆ ಆಂಡಿ ಈ ಕೆಲಸವನ್ನ ಕೇವಲ 20 ವರ್ಷಗಳಲ್ಲಿ ಮಾಡಿರ್ತಾನೆ. ನಂತರ ಆಂಡಿ ಏನೇನೆಲ್ಲ ಮಾಡಿದ್ದ ಅಂತ ತೋರಿಸ್ತಾರೆ. ಆಂಡಿ ಮೊದಲನೇ ಸರಿ ಆ ಗೋಡೆ ಮೇಲೆ ತನ್ನ ಹೆಸರನ್ನ ಕಿತ್ತಾ ಇರಬೇಕಾದ್ರೆ ಗೋಡೆಯ ಒಂದು ಚಿಪ್ ಕಿತ್ತು ಕೆಳಗ್ ಬೀಳುತ್ತೆ. ಯಾಕಂದ್ರೆ ಈ ಗೋಡೆಗಳು ಕಟ್ಟಿ ಸಾವಿರಾರು ವರ್ಷಗಳು ಆಗಿರೋದ್ರಿಂದ ಒತ್ತಡಕ್ಕೆ ಈ ಗೋಡೆಗಳು ವೀಕ್ ಆಗಿರುತ್ತವೆ. ಅದು ಅಲ್ಲದೆ ಆಂಡಿಗೆ ಜಿಯೋಲಜಿ ಬಗ್ಗೆ ನಾಲೆಜ್ ಇರೋದ್ರಿಂದ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಸುರಂಗವನ್ನ ಕೊರಿತಾನೆ. ಅದರಿಂದ ಬಂದಂತ ಕಲ್ಲು ಮಣ್ಣು ಜೇಬಲ್ಲಿ ಹಾಕೊಂಡು ಗ್ರೌಂಡ್ ಅಲ್ಲಿ ಬಿಸಾಕ್ತಾ ಇರ್ತಾನೆ. ಕೊನೆ ಸರಿ ವಾರ್ಡನ್ ನ ಕೆಲಸ ಮಾಡ್ತಾ ಇರಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತನ್ನ ಜೊತೆ ಇಟ್ಕೊಂಡು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಇಂದ ರೀಪ್ಲೇಸ್ ಮಾಡ್ತಾನೆ. ವಾರ್ಡನ್ ಹೇಳಿರೋ ಹಾಗೆ ಅವನ ಬಟ್ಟೆಗಳನ್ನ ಲಾಂಡ್ರಿಗೆ ಕೊಟ್ಟು ಶೂಗಳನ್ನ ಹೊಳೆಯೋ ತರ ಪಾಲಿಶ್ ಮಾಡಿ ತಾನೇ ಹಾಕೊಂಡು ತನ್ನ ಸೆಲ್ಗೆ ಬಂದು ಕೂತಿರ್ತಾನೆ. ಅದೇ ರಾತ್ರಿ ಲೈಟ್ಸ್ ಎಲ್ಲ ಆಫ್ ಮಾಡಿದಾಗ ಎಲ್ಲಾ ಡಾಕ್ಯುಮೆಂಟ್ಸ್ ಮತ್ತೆ ಒಂದು ಜೋಡಿ ಬಟ್ಟೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕೊಂಡು ಹಗ್ಗದಿಂದ ಕಟ್ಟಿ ತನ್ನ ಕಾಲಿಗೆ ಕಟ್ಕೊಂಡು ಆ ಸುರಂಗದಿಂದ ಹೊರ ಬರ್ತಾನೆ. ನಂತರ ಒಂದು ಡ್ರೈನೇಜ್ ಪೈಪ್ ಹೊಡೆದು ತುಂಬಾನೇ ಕಷ್ಟಪಟ್ಟು ಆ ಪೈಪ್ ಇಂದ ಇಡೀ ಜೈಲಿಂದಾನೆ ಹೊರ ಬರ್ತಾನೆ. ನಂತರ ಬ್ಯಾಂಕಿಗೆ ಬಂದು ವಾರ್ಡನ್ ಮುಖಾಂತರ ಡಿಪಾಸಿಟ್ ಮಾಡಿರುವಂತ ಎಲ್ಲಾ ಹಣವನ್ನ ವಿತ್ಡ್ರಾ ಮಾಡ್ಕೋತಾನೆ. ಯಾಕಂದ್ರೆ ರ್ಯಾಂಡಲ್ ಸ್ಟೀಫನ್ ಅನ್ನೋ ಹೆಸರಿನ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇವನ ಹತ್ರನೇ ಇರ್ತವೆ. ಇದಾದ್ಮೇಲೆ ಕ್ಯಾಪ್ಟನ್ ಮತ್ತೆ ವಾರ್ಡನ್ ಮಾಡಿರುವಂತ ಕ್ರೈಮ್ ಗಳ ಎವಿಡೆನ್ಸ್ ಒಬ್ಬ ರಿಪೋರ್ಟರ್ ಗೆ ಕಳಿಸ್ತಾನೆ. ಆಗ ಪೊಲೀಸರು ಬಂದು ಕ್ಯಾಪ್ಟನ್ ಹಾರ್ಡ್ಲಿನ ಅರೆಸ್ಟ್ ಮಾಡಿ ವಾರ್ಡನ್ ನ ಅರೆಸ್ಟ್ ಮಾಡಬೇಕು ಅಂತ ಮೇಲೆ ಬರ್ತಾರೆ. ಆಗ ವಾರ್ಡನ್ ತಕ್ಷಣ ಬೈಬಲ್ ತೆಗೆದು ನೋಡಿದಾಗ ಆಂಡಿ ಆ ಬೈಬಲ್ ಮೇಲೆ ಹೌದು ಮುಕ್ತಿ ಇದರಲ್ಲೇ ಇದೆ ಅಂತ ಬರೆದಿರ್ತಾನೆ. ನಂತರ ಬೈಬಲ್ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಆಂಡಿ ಆ ಸಣ್ಣ ಸುತ್ತಿಗೆ ಇದರಲ್ಲೇ ಬಚ್ಚಿಟ್ಟಿದ್ದ ಅಂತ. ಫಸ್ಟ್ ಟೈಮ್ ವಾರ್ಡನ್ ಆಂಡಿನ ನೋಡ್ಬೇಕು ಅಂತ ಇವನ ಕೋಣೆಗೆ ಬಂದಾಗ ಈ ಬೈಬಲ್ ಅನ್ನ ತಗೊಂಡಿರ್ತಾನೆ. ಅವಾಗ್ಲೇ ವಾರ್ಡನ್ ಈ ಬೈಬಲ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಪೊಲೀಸರಿಂದ ಅರೆಸ್ಟ್ ಆಗಬಾರ್ದು ಅಂತ ವಾರ್ಡನ್ ತನ್ನನ್ನ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಕೆಲವು ದಿನಗಳು ಆದ್ಮೇಲೆ ಆಂಡಿ ರೆಡ್ ಗೆ ಒಂದು ಪೋಸ್ಟ್ ಕಾರ್ಡ್ ಕಳಿಸ್ತಾನೆ. ಈ ಪೋಸ್ಟ್ ಕಾರ್ಡ್ ಮೇಲೆ ಆಂಡಿ ಇರೋ ಲೊಕೇಶನ್ ಅಡ್ರೆಸ್ ಮಾತ್ರ ಇರುತ್ತೆ. ಆಂಡಿ ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ರೆಡ್ ಮತ್ತೆ ಅವನ ಫ್ರೆಂಡ್ಸ್ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ರೆಡ್ ಗೆ ಆಂಡಿ ಇಲ್ಲ ಅನ್ನೋ ಒಂಟಿತನ ಕಾಡ್ತಾ ಇರುತ್ತೆ. ರೆಡ್ ಕೂಡ ಈ ಜೈಲಲ್ಲಿ 40 ವರ್ಷ ಕಳೆದಿರೋದ್ರಿಂದ ಮತ್ತೆ ಕೆಲವು ಆಫೀಸರ್ಸ್ ಬಂದು ಕೇಳ್ತಾರೆ ನೀನು ಇವಾಗ ಚೇಂಜ್ ಆಗಿದೀಯಾ, ಹೊರಗಡೆ ಹೋಗಿ ನೆಮ್ಮದಿಯಿಂದ ಬದುಕಬಹುದು ಅನ್ಸುತ್ತಾ ಅಂತ. ಅದಕ್ಕೆ ರೆಡ್ ಹೇಳ್ತಾನೆ ನಾನು ಈ ಜೈಲಲ್ಲಿ 40 ವರ್ಷಗಳು ಕಳೆದಿದ್ದೀನಿ, ಇವಾಗ ನಂಗೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ, ನಿಮ್ಗೆ ಏನ್ ಅನ್ಸುತ್ತೋ ಹಾಗ್ ಮಾಡಿ ಅಂತ. ಕೊನೆಗೆ ಈ ಆಫೀಸರ್ಸ್ ರೆಡ್ ನ ಅಪ್ಲಿಕೇಶನ್ ಅಪ್ರೂವ್ ಮಾಡ್ತಾರೆ. ರೆಡ್ ಹೊರಗಡೆ ಬಂದು ಬ್ರೂಕ್ಸ್ ಇದ್ದಂತ ರೂಮ್ ಅಲ್ಲೇ ಇರ್ತಾನೆ. ಜೊತೆಗೆ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ರೆಡ್ ಗೆ ಹೊರಗಡೆ ಬಂದ್ಮೇಲೆ ಒಂಟಿತನ ತುಂಬಾನೇ ಕಾಡ್ತಾ ಇರುತ್ತೆ. ಬ್ರೂಕ್ಸ್ ತರ ನಾನು ಸಾಯ್ಬೇಕು ಅನ್ಕೊಂಡಿರೋ ರೆಡ್ ಗೆ ಆಂಡಿ ಮಾಡಿರುವಂತ ಪ್ರಾಮಿಸ್ ನೆನಪಾಗಿ ಬಕ್ಸ್ ಟೌನ್ ಗೆ ಆ ಗ್ರೌಂಡ್ ಹುಡ್ಕೊಂಡು ಹೋಗ್ತಾನೆ. ಆಂಡಿ ಹೇಳಿರೋ ಪ್ರಕಾರ ಒಂದು ಕಲ್ಲಿನ ಗೋಡೆಯನ್ನ ಹುಡ್ಕೊಂಡು ಮೇಲೆ ಬಂದಾಗ ಕಪ್ಪು ಕಲ್ಲನ್ನ ನೋಡಿ ಅದನ್ನ ತೆಗಿತಾನೆ. ಆ ಕಲ್ಲಿನ ಕೆಳಗಿರೋ ಬಾಕ್ಸ್ ನ ತೆಗೆದು ಓಪನ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ಹಣ ಮತ್ತೆ ಒಂದು ಲೆಟರ್ ಇರೋದನ್ನ ನೋಡ್ತಾನೆ. ಬೇಸಿಕಲಿ ಈ ಲೆಟರ್ ಆಂಡಿ ರೆಡ್ ಗೆ ಅಂತಾನೆ ಬರೆದಿರ್ತಾನೆ. ಈ ಲೆಟರ್ ಪ್ರಕಾರ ಆಂಡಿ ಹೇಳ್ತಾನೆ ನೀನು ಈ ಲೆಟರ್ ಓದ್ತಾ ಇದೀಯಾ ಅಂದ್ರೆ ಜೈಲಿಂದ ಆಚೆ ಬಂದಿದೀಯಾ ಅಂತ. ನಾನು ಒಂದು ಹೊಸ ಕೆಲಸನ ಶುರು ಮಾಡಿದ್ದೀನಿ. ಈ ಕೆಲಸಕ್ಕೆ ಜುಗಾಡೋ ವ್ಯಕ್ತಿಯ ಅವಶ್ಯಕತೆ ಇದೆ. ಅದಕ್ಕೆ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಲೊಕೇಶನ್ ಗೆ ಬಂದ್ಬಿಡು ಅಂತ. ಅದಕ್ಕೆ ರೆಡ್ ಸಮಯ ವ್ಯರ್ಥ ಮಾಡದೆ ಆಂಡಿ ಹೇಳಿರೋ ಅಡ್ರೆಸ್ ಗೆ ಪ್ರಯಾಣ ಶುರು ಮಾಡ್ತಾನೆ. ಆಂಡಿ ಒಂದು ಬೀಚ್ ಹತ್ರ ತನ್ನ ದೋಣಿಯನ್ನ ರಿಪೇರಿ ಮಾಡ್ತಾ ಇದ್ದಾಗ ರೆಡ್ ಬರೋದನ್ನ ನೋಡಿ ತುಂಬಾನೇ ಖುಷಿಯಿಂದ ಹಗ್ ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯಿಂದ ನಿಮ್ಗೇನ್ ಅರ್ಥ ಆಯ್ತು, ಯಾಕೆ ಈ ಮೂವಿಗೆ 9.3 ರೇಟಿಂಗ್ ಸಿಕ್ಕಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.